ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಚಾಯ್ ಪೇ ಚಾರ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ವೀಕಿನ ಇಂಡಿಯನ್ ಮಾರ್ಕೆಟ್ ವೀಕ್ಲಿ ಇನ್ಸೈಟ್ಸ್ ಬಗ್ಗೆ ನೋಡೋಕ್ಕೆ ಅಂತ ಹೋಗೋಣ. ಮೊದಲನೇದಾಗಿ ಈ ವೀಕಿನ ಇಂಡಿಯನ್ ಮಾರ್ಕೆಟ್ ವೀಕ್ಲಿ ಇನ್ಸೈಟ್ಸ್ ಈ ವಾರ ಏನೆಲ್ಲ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ಲಾಸ್ಟ್ ವೀಕಲ್ಲಿ ಏನೇನೆಲ್ಲ ಆಗಿತ್ತು ಅನ್ನೋದು ಒಂದು ರಿಕ್ಯಾಪ್ ಮಾಡಿ ನೋಡೋಕೆ ಬರೋಣ. ಲಾಸ್ಟ್ ವೀಕಲ್ಲಿ ನಿಫ್ಟಿ ಲಾಸ್ಟ್ ಅರೌಂಡ್ 450 ಪಾಯಿಂಟ್ಸ್, ಆ್ಯಕ್ಚುಲಿ 600 to 625 ಪಾಯಿಂಟ್ಸ್ ಡೌನ್ ಆಗಿತ್ತು. ಬಟ್ ಇನ್ ಬಿಟ್ವೀನ್ ಲಾಸ್ಟ್ ಡೇ ಫ್ರೈಡೇ ಒಂಚೂರು ಮಾರ್ಕೆಟ್ ಒಂದು 200 ಪಾಯಿಂಟ್ಸ್ ಮೇಲ್ಗಡೆ ಬಂದಿದ್ದಕ್ಕೆ ಸೊ ಮಾರ್ಕೆಟ್ ಈಸ್ ಕಂಪೋಸಿಟಿಲಿ ಒಂದು 450 ಪಾಯಿಂಟ್ಸ್ ಡೌನ್ ಆಗಿದೆ. ಅದೇ ಥರ ಸೆನ್ಸೆಕ್ಸ್ ಆಲ್ಮೋಸ್ಟ್ 1600 ಆ್ಯಂಡ್ ಆಟ್ ಪಾಯಿಂಟ್ಸ್ ಕೆಳಗಡೆ ಬಂದಿದೆ. ನಾನು 2 ವೀಕ್ಸ್ ಬ್ಯಾಕು ವಿಡಿಯೋದಲ್ಲಿ ಹೇಳಿದೆ, ಆಫ್ಟರ್ 2 ವೀಕ್ಸ್ ಆರ್ 3 ವೀಕ್ಸ್ ಕನ್ಸಲ್ಟೇಷನ್ ಮಾರ್ಕೆಟ್ ಈಸ್ ಅಬೌಟ್ ಟು ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್ ಅಂತ. ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ ಅಂತ ಅಂದರೆ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಸೀರೀಸಲ್ಲಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿತ್ತು. ಅದೇ ಥರ ಲಾಸ್ಟ್ ವೀಕಲ್ಲಿ ವೆನ್ ದ ಎಕ್ಸ್ಪೈರಿ ವಾಸ್ ವೆರಿ ನಿಯರ್, ಫ್ರಮ್ ಸಮ್ 4-5 ಡೇಸ್ ಮಾರ್ಕೆಟ್ ಸ್ಟಾರ್ಟೆಡ್ ಫಾಲಿಂಗ್ ಡೌನ್. ಎಸ್ಪೆಷಲಿ ನಾನು ಹೇಳ್ತಾ ಇದ್ದಂಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಏನಿತ್ತು ನಿಫ್ಟಿನಲ್ಲಿ 19,556 ಲೆವೆಲು, ದಟ್ ಈಸ್ ಅರೌಂಡ್ 51.3% ರಿಟ್ರೇಸ್ಮೆಂಟ್ ಲೆವೆಲ್ ಇತ್ತು. ದಟ್ ಮೋಸ್ಟ್ಲಿ ಇಟ್ ಒನ್ಸ್ ದಟ್ ಲೆವೆಲ್ ವಾಸ್ ಬ್ರೋಕನ್, ಸಡನ್ಲಿ ದ ಫಾಲ್ ಸ್ಟಾರ್ಟೆಡ್ ಕಮಿಂಗ್ ಔಟ್. ಆ ಫಾಲ್ ಎಲ್ಲಿವರೆಗೂ ಇತ್ತು ಅಂತಂದರೆ ದೇರ್ ವಾಸ್ ಎ ಮೈಲ್ಡ್ ಸಪೋರ್ಟ್ ಝೋನ್ ಆಫ್ ಅರೌಂಡ್ 19,250 ಲೆವೆಲ್ ಇತ್ತು. ಬಟ್ ಅದು ಯಾವ ಆ್ಯಂಗಲಿಂದನೂ ಸ್ವಲ್ಪ ವರ್ಕ್ ಆಗಲಿಲ್ಲ. ಬಟ್ ಸೆಲ್ಲಿಂಗ್ ವಾಸ್ ವೆರಿ ಹ್ಯೂಜ್, ಸೊ ಮಾರ್ಕೆಟ್ ಸ್ಟಾರ್ಟೆಡ್ ಕಮಿಂಗ್ ಡೌನ್ ಬಿಲೋ ದ 19,000. ನೆಕ್ಸ್ಟ್ ಸಪೋರ್ಟ್ ಝೋನ್ ಇಟ್ ಟುಕ್ ಅರೌಂಡ್ 18,800 ಲೆವೆಲು. ಸೊ ವಿ ನೀಡ್ ಟು be very cautious from this week onwards in the November series. ಏನಕ್ಕಪ್ಪ ಅಂತಂದರೆ there are so many news is coming out, so many reasons are there to expect this fall. ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಇವಾಗ ಡಿಸ್ಕಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮೇಜರ್ ಪಾಯಿಂಟ್ ಫಾರ್ ಮಾರ್ಕೆಟ್ ಬ್ರೇಕ್ ಡೌನ್ ಇನ್ ದ ಲಾಸ್ಟ್ ವೀಕ್, ದಟ್ ಈಸ್ ಬಿಕಾಸ್ ಆಫ್ US ಬಾಂಡ್ yield ಸಚ್ ಟು 5%. ಇದು ಒಂದೇ ರೀಸನ್ಗೆ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಆಫ್ಟರ್ ವೆರಿ ಲಾಂಗ್ ಟೈಮ್, ಮೇ ಬಿ ಆಫ್ಟರ್ ಮಾರ್ಚ್ 2023, ಅದಾದಮೇಲೆ ಡಾಲರ್ ಇಂಡೆಕ್ಸು ಇಟ್ ವಾಸ್ ದೇರ್ ಫ್ರಮ್ ಲಾಂಗ್ ಟೈಮ್, ಫ್ರಮ್ 6 to 7 months ಇಟ್ ವಾಸ್ ದೇರ್ ಅಟ್ 102 ಲೆವೆಲ್. ಇಟ್ ಕ್ರಾಸ್ಡ್ 105. ದಟ್ ಮೇ ಬಿ ದ ರೀಸನ್ ಆಲ್ಸೋ. ಅದು ಒಂದು ರೀಸನ್ ಆಗಿರ್ಬೋದು. ಅದ್ರ ಜೊತೆಗೆ ಹ್ಯಾಮಾಸು ಮತ್ತು ಇಸ್ರೇಲ್ ವಾರ್ ಇರ್ಬೋದು, ಜೊತೆಗೆ ಇನ್ಫ್ಲೇಷನ್ ಕಂಡೀಷನ್ಸ್ ಇರ್ಬೋದು. ಇಂಡಿಯನ್ದಲ್ಲಿ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಅರ್ನಿಂಗ್ ಸೀಸನ್ ಶುರು ಆಗಿದೆ, ಅದರಲ್ಲಿ ರಿಸಲ್ಟ್ದು ಎಫೆಕ್ಟ್ ಇರ್ಬೋದು. ಓವರಾಲ್ ಕೊಲ್ಯಾಬ್ರೇಟಿವ್ ಆಗಿ ಇಟ್ ವಾಸ್ ನಾಟ್ ದಟ್ ಮಚ್ ಗ್ರೇಟ್ ನ್ಯೂಸ್ ವೆನ್ ಬ್ರೇಕ್ ಡೌನ್ ಕೇಮ್ ಡೌನ್. ಬ್ರೇಕ್ ಡೌನ್ ಹ್ಯಾಪಂಡ್ ಆದಾಗ ಅಷ್ಟು ಗುಡ್ ನ್ಯೂಸ್ ಯಾವುದೂ ಇರಲಿಲ್ಲ. ಸೊ ಮಾರ್ಕೆಟ್ ಅಬೌಟ್ ಟು ಫಾಲ್. ಸೊ ದ ಮೂಮೆಂಟ್ ಇಟ್ ಬ್ರೋಕ್ ಡೌನ್ 19,556, there was a big fall around to 18,800 level. Now we need to watch, there are 4 to 5 important points we need to watch out for coming November series or maybe coming week also. ಮೊದಲನೇದಾಗಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇಂಥ ಮೈಕ್ರೋ ಎಕನಾಮಿಕ್ಸಲ್ಲಿ ನಾವು ಬಂದರೆ, ನಮ್ಮ ಇಂಡಿಯಾದಲ್ಲಿ 5 ಸ್ಟೇಟ್ಸ್ ಎಲೆಕ್ಷನ್ಸ್ ನಡೆಯೋಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಮೇಜರಾಗಿ ಛತ್ತೀಸ್ಗಢ, ಮಧ್ಯಪ್ರದೇಶ, ತೆಲಂಗಾಣ, ರಾಜಸ್ಥಾನ ಮತ್ತು ಮಿಜೋರಾಂ ಇದೆ. ಛತ್ತೀಸ್ಗಢಲ್ಲಿ 2 ಫೇಸ್ ಎಲೆಕ್ಷನ್ ಆಗೋದ್ರಿದೆ, November 7th and November 17th. ದ ರೆಸ್ಟ್ ಇದು ಬಂದ್ಬಿಟ್ಟು November 7th, November 30th ಇದೆ. ಎಲ್ಲದರದ್ದು ರಿಸಲ್ಟ್ ಬಂದ್ಬಿಟ್ಟು December 5th ಇದೆ. ದಿಸ್ ವಿಲ್ ಬಿ ದ ಮೇಜರ್ ಟ್ರಿಗರ್ ಫಾರ್ ದ ಇಂಡಿಯನ್ ಮಾರ್ಕೆಟ್. ಮಾರ್ಕೆಟ್ ವಿಲ್ ಬಿ ವೆರಿ ಕಾಷಿಯಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ರೀಸನ್ ಗೋಯಿಂಗ್ ಅಹೆಡ್, ಆ್ಯಂಡ್ ವಿ ನೀಡ್ ಟು ಬಿ ವೆರಿ ಕಾಷಿಯಸ್ ಅಟ್ ದ ಸೇಮ್ ಟೈಮ್. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ November 1st ಫೆಡ್ ಮೀಟಿಂಗ್ ಇದೆ, FOMC ಮೀಟಿಂಗ್ ಇದೆ. ಸೊ ಅಬ್ವಿಯಸ್ಲಿ ಬಾಂಡ್ yield ಇಟ್ ಮೂವ್ ಟು 5% ಅಂತ ಅಂದಾಗ ದೇ ವಿಲ್ ಬಿ ವೆರಿ ಕಾಷಿಯಸ್. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಫೆಡ್ ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ರೇಟ್ ಪಾಸ್ ಮಾಡ್ತಾರೆ ಅಂತ ಹೇಳಿದರು. ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಎನಿ ವೇ ಸೂನ್.
there may be another rate hike also. We need to watch for that. ಬ್ಯಾಂಕ್ ಆಫ್ ಇಂಗ್ಲೆಂಡು ರೇಟ್ ಹೈಕ್ ಮಾಡೋದನ್ನು ಪಾಸ್ ಮಾಡಿದೆ ಆಫ್ಟರ್ 6 ಕನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ ಆದಮೇಲೆ. ಇದು ಒಂದು ಸ್ವಲ್ಪ ವಾಚ್ ಮಾಡಬೇಕಾಗಿರೋಂಥ ವಿಷಯನ. ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಅಟ್ ದಿಸ್ ಕರೆಂಟ್ ಜಂಕ್ಷರ್. ಫೆಡ್ ಮೀಟಿಂಗ್ದು ವಾಚ್ ಮಾಡಬೇಕು, 5 ಸ್ಟೇಟ್ ಎಲೆಕ್ಷನ್ ವಾಚ್ ಮಾಡಬೇಕು. ಅದಾದಮೇಲೆ ನಮ್ಮ ಡೊಮೆಸ್ಟಿಕ್ಸಲ್ಲಿ ಆಲ್ಮೋಸ್ಟ್ ದೇರ್ ಆರ್ ಮೆನಿ ಸ್ಟಾಕ್ಸ್ ವಿಚ್ ಈಸ್ ಕಮ್ಮಿಂಗ್ ಔಟ್ ವಿತ್ ಅರ್ನಿಂಗ್ಸ್. ಎಸ್ಪೆಷಲಿ ಟಾಟಾ ಮೋಟರ್ಸ್ ಆಗಿರ್ಬೋದು, ಟಾಟಾ ಕನ್ಸ್ಯೂಮರ್ಸ್ ಆಗಿರ್ಬೋದು, ಟಾಟಾ ಸ್ಟೀಲ್ ಆಗಿರ್ಬೋದು, ಅದಾನಿ ಎಂಟರ್ಪ್ರೈಸ್ ಆಗಿರ್ಬೋದು. ದೇರ್ ಆರ್ ಬಿಗ್ ಹೆವಿ ವೇಟ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ದೇರ್ ಆರ್ ಸರ್ಟೆನ್ ಸ್ಟಾಕ್ಸ್ ವಿಚ್ ಈಸ್ ಕಮಿಂಗ್ ಔಟ್ ವಿತ್ ದೇರ್ ಅರ್ನಿಂಗ್ಸ್. ಆ ಅರ್ನಿಂಗ್ಸ್ ವೆಯ್ಟೇಜ್ ಎಷ್ಟಪ್ಪ ಇದೆ ಅಂತಂದರೆ ನಿಫ್ಟಿ ಇಂಡೆಕ್ಸಲ್ಲೇ ಆಲ್ಮೋಸ್ಟ್ 17% ವೆಯ್ಟೇಜ್ ಇದೆ. ಸೊ ವಿ ನೀಡ್ ಟು ಬಿ ವೆರಿ ಕಾಷಿಯಸ್ ಅಬೌಟ್ ದಿಸ್ ಥಿಂಗ್ಸ್ ಆಲ್ಸೋ. ರಿಸಲ್ಟ್ ಚೆನ್ನಾಗಿ ಬಂದರೂ ಸ್ವಲ್ಪ ಕೆಳಗಡೆ ಸ್ಟಾಕ್ಸ್ ಕೆಳಗಡೆ ಬರ್ಬೋದು, ಮೇ ಬಿ ಬಿಕಾಸ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಇರ್ಬೋದು. ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಅಂದರೆ ಒಬ್ವಿಯಸ್ಲಿ ಗೊತ್ತಿರೋ ಹಾಗೆ ಮಾರ್ಕೆಟ್ ವಿಲ್ ಫಾಲ್ ಡೌನ್. ಆ್ಯಂಡ್ ಆಲ್ಸೋ ವಿ ನೀಡ್ ಟು ಬಿ ವೆರಿ ಕಾಷಿಯಸ್ ವಿತ್ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್. ಲಾಸ್ಟ್ ವೀಕು all of a sudden we don't know what the reason, but all of a sudden heavy selling was seen, especially in Adani Enterprise and Adani Ports, Adani Gas also. So need to be very cautious with this because in the recent time after maybe January February ನಲ್ಲಿ ನಾವು ನೋಡಿದ್ದು ಫಾಲು ಅದೇ ಥರ ವಿತ್ ವಾಲ್ಯೂಮ್ಸು ಅದಾನಿ ಗ್ರೂಪ್ ಸ್ಟಾಕ್ಸಲ್ಲಿ ಲಾಸ್ಟ್ ವೀಕಲ್ಲಿ ನೋಡೋಕ್ಕೆ ಸಿಕ್ತು. ನೀಡ್ ಟು ಬಿ ವೆರಿ ಕಾಷಿಯಸ್ ಅಟ್ ದಿಸ್ ಮೊಮೆಂಟಮ್ ಇನ್ ದಿಸ್ ಗ್ರೂಪ್ ಆಫ್ ಸ್ಟಾಕ್ಸ್. ಮೇ ಬಿ ರಿಸಲ್ಟ್ ಬರೋದ್ರಿಂದ ರಿಕವರಿ ಆಗಿದ್ರು ಆಗಿರ್ಬೋದು. ನೀಡ್ ಟು ಬಿ ವಾಚ್ ವೆರಿ ಕೇರ್ಫುಲಿ ಆನ್ ದಿಸ್ ಪರ್ಟಿಕ್ಯುಲರ್ ಫ್ರಂಟ್. ಇನ್ನು ಮೇಜರಾಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಸಪೋರ್ಟ್ ನೋಡೋಕ್ಕೆ ಅಂತ ಹೋದರೆ ನಾನು ಹೇಳ್ದಂಗೆ ದೇರ್ ಈಸ್ ಎ ಟೆಂಪರರಿ ಪುಲ್ ಬ್ಯಾಕ್ ಅಂತ ನಾವು ನೋಡೋಕ್ಕೆ ಅಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ 700 ಪಾಯಿಂಟ್ಸ್ ಕರೆಕ್ಷನ್ ಆಗಿರೋದ್ರಿಂದ ಫ್ರಮ್ ದ ಹೈಯೆಸ್ಟ್ ಪಾಯಿಂಟ್. somewhere around 19,720 ಲೆವೆಲಿಂದ 18,900 ಲೆವೆಲ್ ಆನ್ ಆಡ್ ಇಫ್ ಇಟ್ ವಾಸ್ ಕಮ್ ಡೌನ್. ದಟ್ ಲೆವೆಲಿಂದ ನಾವು ಫಾಲ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಅಂದರೆ ದಟ್ ಆಲ್ಸೋ ಜಸ್ಟ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ 1 ವೀಕಲ್ಲಿ ನೋಡಿರೋದ್ರಿಂದ ದೇರ್ ಮೇ ಬಿ ಚಾನ್ಸಸ್ ಆಫ್ ದಟ್ ಸಮ್ ಸ್ಮಾಲ್ ಬೌನ್ಸ್ ಬ್ಯಾಕ್ ದಟ್ ವಿಲ್ ಬಿ ಅಪ್ ಟು 19,220. But if that breaks and holds, then again we'll go into some consolidation for November series. If it is not done, if it touches and comes back, then there may be chances of that 18,800 also may be broken and it may go all the way down to 18,560 level or 18,520 level. Need to be watched these levels very carefully. 18,800 is very very strong support zone and 19,220 is now acting as a resistance zone. ಸೊ ದಿಸ್ 2 ಲೆವೆಲ್ಸ್ ನೀವು ವಾಚ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಎ ಪೊಸಿಷನ್ ಅಕಾರ್ಡಿಂಗ್ಲಿ, ಬಟ್ ನೀಡ್ ಟು ಬಿ ಆನ್ ಎ ಕಾಷಿಯಸ್ ನೋಟ್ ಆನ್ ದ ಸೆಲ್ಲಿಂಗ್ ಸೈಡು ಮಿನಿಮೈಸ್. ಯಾಕೆಂದರೆ ವೈಲ್ಡ್ ವಾಲಟಿಲಿಟಿ ನೀವು ವಾಚ್ ಮಾಡ್ಬೋದು ಈ ವೀಕಲ್ಲಿ ಬಿಕಾಸ್ ಆಫ್ ಬಿಗ್ ಫಾಲ್. ಬಟ್ ಟ್ರೇಡ್ ವಿತ್ ಕಾಷಿಯಸ್ ಆರ್ ಟ್ರೇಡ್ ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಐದರ್ ಸೈಡ್. ನೀವು ಶಾರ್ಟ್ ಆದರೂ ತೊಗೊಳ್ಳಿ, ಲಾಂಗ್ ಆದರೂ ತೊಗೊಳ್ಳಿ. ವಿ ನೀಡ್ ಟು ಬಿ ವೆರಿ ಸ್ಟ್ರಾಂಗ್, ಸ್ಟ್ರಿಕ್ಟ್ ಸ್ಟಾಪ್ ಲಾಸಲ್ಲಿ ಇರಬೇಕು ಮತ್ತು ಸ್ಟ್ರಾಂಗಾಗಿ ಒಂದು ಸೈಡಲ್ಲಿ ಇರಬೇಕು, ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಅಂತ ಬಂದರೆ ಮೋಸ್ಟ್ ಆಫ್ ದ ಅನಲಿಸ್ಟ್ಗಳು ಟಿ ವಿನಲ್ಲಿ ಬರ್ತಾ ಇರೋರು ಯಾರು ಬೇಕಾದರೂ ನೀವು ವಾಚ್ ಮಾಡ್ತಾ ಇರ್ಬೋದು. ದೇರ್ ಮೇ ಬಿ ಹೇಳೋ ಪ್ರಕಾರ ದೇರ್ ಇಸ್ ಎ ಬಿಗ್ ಚಾನ್ಸ್ ಆಫ್ ದಟ್ ಇಟ್ ಮೇ ಕಮ್ ಡೌನ್ ಟು 41,500. ಅದಕ್ಕೆ ಕೆಲವೊಂದು ರೀಸನ್ಸ್ ಕೂಡ ಇದೆ. ಏನಕ್ಕಪ್ಪ ಅಂತ ಅಂದರೆ there are certain private sector banks which has come out with results which was not up to the mark, especially when we take out ICICI Bank, Kotak Mahindra Bank. ಇದೆಲ್ಲ ನಾವು ನೋಡಿದಾಗ ರಿಸಲ್ಟ್ ಅಟ್ ಪಾರ್ ಇರುತ್ತೆ, ಬಟ್ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಒಂದೇ ರೀಸನ್ ಅಲ್ಲ, ಲಾಸ್ಟ್ ಒಂದು 6 ಮಂತ್ಸ್ ಆರ್ 5 ಮಂತ್ಸಿಂದ ನಾವು ನೋಡ್ಕೊತ ಬಂದರೆ PSU ಬ್ಯಾಂಕ್ಸಲ್ಲಿ ಬಿಗ್ ರ್ಯಾಲಿ ಬಂದಿದೆ. ಅದು ಐದರ್ ಮೇ ಬಿ ಇಟ್ ಇಸ್ ವಿತ್ ವ್ಯಾಲ್ಯೂಯೇಷನ್ ಪ್ರಕಾರ ಹೋಗಿದೆ ಅಂತಲೂ ಅಂದ್ಕೊಳ್ಬೋದು, ಇಲ್ಲ ಮೇ ಬಿ ಇಟ್ ಇಸ್ ಓವರ್ ವ್ಯಾಲ್ಯೂಡ್ ಆ ಥರನೂ ಕಾಣಿಸ್ಬೋದು. ದೇರ್ ಮೇ ಬಿ ಸರ್ಟೆನ್ ಚಾನ್ಸಸ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಇನ್ ದ ಬ್ಯಾಂಕ್, ಎಸ್ಪೆಷಲಿ ವಿತ್ ದ PSU ಬ್ಯಾಂಕ್ಸು. ದೇರ್ ಮೇ ಬಿ ದಟ್ ಈಸ್ ಬಿಕಾಸ್ ಆಫ್ ಮೇ ಬಿ ಓವರ್ ವ್ಯಾಲ್ಯೂಯೇಷನಿಂದ ಆಗಿರ್ಬೋದು, ಆರ್ ಮೇ ಬಿ SBI ರಿಸಲ್ಟ್ ಆಗಿರ್ಬೋದು ನೆಕ್ಸ್ಟ್ ವೀಕಲ್ಲಿ ಬರುವಂಥದ್ದು. After this, there will be chances of PSU banks cooling off. That's the reason maybe bank nifty will come down up to 41,500 ಅಂತ ಹೇಳ್ತಾ ಇದ್ದಾರೆ. ಬಟ್ ನೀಡ್ ಟು ಬಿ ವಾಚ್ ದಿಸ್ ಲೆವೆಲ್
ಎನಿಥಿಂಗ್ ಇಫ್ ಇಟ್ ಬ್ರೋಕನ್ ದಟ್ ಲೆವೆಲ್ ಆಫ್ 42,200 ಲೆವೆಲ್ ಏನಾದರೂ ಬ್ರೇಕ್ ಆಯಿತು ಅಂದರೆ ಮಾತ್ರ ಈ ಚಾನ್ಸಸ್ ಇರುತ್ತೆ. ಈವನ್ ಅದೇನಾದ್ರು ಲೆವೆಲ್ ಬ್ರೇಕ್ ಆಯಿತು ಅಂದರೆ ದೇರ್ ಮೇ ಬಿ ಚಾನ್ಸಸ್ ಆಫ್ 40,600 ಲೆವೆಲ್ ಕೂಡ ಬರೋ ಚಾನ್ಸಸ್ ಇದೆ. ಬಟ್ ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ. ಅದೇ ಥರ ಬೌನ್ಸ್ ಬ್ಯಾಕ್ ಕೂಡ ಅದೇ ಥರ ಬರುತ್ತೆ ವಾಪಸ್ಸು. ವೆನ್ ಯು ಆರ್ ಟ್ರೇಡಿಂಗ್ ವಿನ್ ಬ್ಯಾಂಕ್ ನಿಫ್ಟಿ ನೀಡ್ ಟು ಬಿ extra cautious at the short side. At the same time, when you are taken a long side, need to be very strict with your stop loss at around 42,200 level. Or you can go with a stock specific, which you are going, if you are an investor ತರ ಇತ್ತು ಅಂದರೆ go with the stock specific action. Otherwise better avoid bank nifty ಈ ಭಾಗಕ್ಕೆ. or you look out for auto sectors, ಈ ಥರ ಆಗ್ಬೋದು. ಇನ್ನು ಸೆಕ್ಟರ್ ವೈಸ್ಗೆ ಅಂತ ಬಂತು ಅಂದರೆ ಈ ವೀಕಲ್ಲಿ ನಾವು ನೋಡಬೇಕಾಗಿರೋದು 1st ನವಂಬರ್ಗೆ ಅಗೇನ್ ಆಟೋ ಸೇಲ್ಸ್ ನಂಬರ್ ವಿಲ್ ಕಮ್ ಔಟ್. ಸೊ ಆಟೋ ಸೇಲ್ಸ್ ನಂಬರ್ನ ನಾವು ವಾಚ್ ಮಾಡಬೇಕಾಗತ್ತೆ. ಮೇ ಬಿ ಫೆಸ್ಟಿವ್ ಸೀಸನ್ನು ಎಲ್ಲ ಚೆನ್ನಾಗಿರೋದ್ರಿಂದ ದೇರ್ ಮೇ ಬಿ ಚಾನ್ಸಸ್ ಆಫ್ ಇಟ್ ಮೇ ಮೂವ್ ಅಪ್ ಬ್ಯಾಕ್. ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ಬೋದು ರಿಸಲ್ಟ್ ಆದಮೇಲೆ. ಮೇ ಬಿ ಸೇಲ್ಸ್ ನಂಬರ್ಸ್ ಆದಮೇಲೆ 1 or 2 days ಆದಮೇಲೆ ದೇರ್ ಮೇ ಬಿ ಚಾನ್ಸಸ್ ಆಫ್ ಅಗೇನ್ ಸಮ್ ಕೂಲಿಂಗ್ ಆಫ್ ಬಿಕಾಸ್ ಆಫ್ ಕರೆಂಟ್ ಸೆಲ್ಲಿಂಗ್ ಪ್ರೆಷರ್. ಇನ್ನು ಆಟೋ ಸೆಕ್ಟರ್ಸ್ ಆದಮೇಲೆ ಒನ್ ಮೋರ್ ಸೆಕ್ಟರ್ ಟು ವಾಚ್ ಇಸ್ FMCG ಸೆಕ್ಟರ್ಸು. FMCG ಸೆಕ್ಟರ್ಸು ITC, ಹಿಂದೂಸ್ತಾನ್ ಲಿವರು, ಕೆಲವೊಂದು ಸ್ಟಾಕ್ ಡಾಬರು, ಮ್ಯಾರಿಕೋ, ಈ ಥರ ಸ್ಟಾಕ್ಸ್ಗಳು ಆಲ್ಮೋಸ್ಟ್ ಕರೆಕ್ಷನ್ ಆಗೋಗಿರೋದ್ರಿಂದ ದೇರ್ ಮೇ ಬಿ ಸಮ್ ಕನ್ಸಲ್ಟೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಲುಕ್ಔಟ್ ಫಾರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇನ್ FMCG ಸ್ಟಾಕ್ಸ್, ನಾಟ್ ಫಾರ್ ಟ್ರೇಡಿಂಗ್ ಪರ್ಪಸಸ್. ಸೊ ದಿಸ್ ಆರ್ ದ ವ್ಯೂಸ್ ಈ ವೀಕಿಗೆ. ಹೋಪ್ ಈ ವಾರದ ಮೆಜಾರಿಟಿ ಆಫ್ ದ ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವೀಕಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.